ಕ್ಷೇತ್ರದಲ್ಲೇ ಇರಿ, ಜನರ ಸಮಸ್ಯೆಗಳ ಜೊತೆಗಿರಿ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ. ಮಳೆ ಹಾನಿ ಪ್ರದೇಶಗಳಲ್ಲಿ ಖುದ್ದಾಗಿ ಭೇಟಿಯನ್ನ ನೀಡಿ, ಕ್ಷೇತ್ರದಲ್ಲೇ ಇರಿ, ಜನರ ಸಮಸ್ಯೆಗಳೇನಿದಾವೆ ಆ ಒಂದು ಸಮಸ್ಯೆಗಳ ಜೊತೆಗೆ ನೀವು ನಿಲ್ಲಿ. ಮಳೆ ಹಾನಿ ಪ್ರದೇಶಗಳಲ್ಲಿ ಖುದ್ದಾಗಿ ಭೇಟಿಯನ್ನ ನೀಡಿ. ಬೆಂಗಳೂರು ಬಿಜೆಪಿ ಶಾಸಕರಿಗೆ ಬಿವೈಬಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಕ್ಷೇತ್ರಗಳ ಬಗ್ಗೆ ಎಚ್ಚರವನ್ನ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸರ್ಕಾರದ ಜೊತೆ ಶಾಸಕರ ಮೇಲೂ ಜನರ ಆರೋಪ. ಪ್ರಧಾನಿ ಮೋದಿ ಸಹ ಮಳೆ ಬಗ್ಗೆ ಟ್ವೀಟ್ ಮಾಡಿದ್ರು. ಶಾಸಕರ ಚಲನವಲನದ ಬಗ್ಗೆ ಹೈ ಕಣ್ಣಿಟ್ಟಿರುತ್ತೆ. ಇದು ಮುಂದಿನ ಚುನಾವಣೆಗೆ ಸಮಸ್ಯೆ ಆಗಬಾರದು. ಮಳೆ ಹಾನಿ ವರದಿ ನೀಡಿ ಎಂದಿರುವ ವಿಜಯೇಂದ್ರ ಅವರು ಕ್ಷೇತ್ರದಲ್ಲಿ ಇರಿ, ಜನರ ಸಮಸ್ಯೆಗಳ ಜೊತೆಗಿರಿ ಅಂತ ಹೇಳಿದ್ದಾರೆ. ನಿಮ್ಮ ಕ್ಷೇತ್ರಗಳೇನಿದಾವೆ ಆ ಒಂದು ಕ್ಷೇತ್ರಗಳ ಬಗ್ಗೆ ನೀವೇ ಎಚ್ಚರವನ್ನು ವಹಿಸಿ, ಇಲ್ಲ ಅಂತಂದ್ರೆ ಮುಂಬರುವಂತಹ ಎಲೆಕ್ಷನ್ಗೆ ಇದು ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಕೂಡ ಮಾಡಿದ್ರು. ಹಾಗಾಗಿ ಶಾಸಕರ ಚಲನವಲನದ ಬಗ್ಗೆ ಹೈ ಕಣ್ಣಿಟ್ಟಿರ್ತಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆರೋಪದಿಂದ ತಪ್ಪಿಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡ್ತಿದ್ಯಾ? ಶಾಸಕರತ್ತ ಬೊಟ್ಟು ಮಾಡ್ತಾ ಇರುವ ಜನಸಾಮಾನ್ಯರು. ಆರೋಪ ತಡೆಯಲು ಬಿಜೆಪಿ ಹೂಡಿರುವ ತಂತ್ರ ಇದೇನಾ? ಹಾಗಾದ್ರೆ ಸಂಕಷ್ಟದ ಸಮಯದಲ್ಲಿ ರಾಜಕೀಯ ಮಾಡ್ತಾ ಇದ್ಯಾ ಬಿಜೆಪಿ? ಈ ಮೂಲಕ ಜನರನ್ನ ಸೆಳೆಯಲು ಬಿಜೆಪಿ ಮುಂದಾಗಿದ್ಯಾ? ಮೊದಲೇ ಬಿಜೆಪಿ ಶಾಸಕರು ಎಚ್ಚೆತ್ತುಕೊಂಡಿಲ್ಲ ಯಾಕೆ? ಸೂಚನೆ ನೀಡಿದ್ರೆ ಮಾತ್ರ ಅಲರ್ಟ್ ಆಗೋದಾ ಶಾಸಕರು? ಆರೋಪದಿಂದ ತಪ್ಪಿಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡ್ತಿದ್ದಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಈಗ ಪ್ರತಿಯೊಂದು ಇಷ್ಟೆಲ್ಲ ಸಮಸ್ಯೆಗಳಾದ್ರೂ ಕೂಡ ಶಾಸಕರು ತಮ್ಮ ಕ್ಷೇತ್ರದ ಕಡೆ ಗಮನ ಹರಿಸಿರ್ಲಿಲ್ಲ. ಹಾಗಾಗಿ ಜನಸಾಮಾನ್ಯರು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಸ್ ಮಾರುತಿ, ಬಹಳ ಮುಖ್ಯವಾಗಿ ಈಗ ಬಿಜೆಪಿ ಆಗಿರಬಹುದು ಅಥವಾ ಕಾಂಗ್ರೆಸ್ ಆಗಿರಬಹುದು, ಶಾಸಕರು ಈಗ ಅವರವರ ಕ್ಷೇತ್ರಗಳ ಕಡೆ ಕಣ್ಣಾಡಿಸ್ತಾ ಇಲ್ಲ. ಆದ್ರೆ ಜನಸಾಮಾನ್ಯರು ಇದರಿಂದ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಈಗ ಬಿಜೆಪಿಯವರು ಜನಸಾಮಾನ್ಯರ ಕಣ್ಣೋಡಿಸುವಂತಹ ಒಂದು ಡ್ರಾಮಾ ಮಾಡ್ತಾ ಇದ್ದಾರಾ ಅಂತ. ಸಾಹಿತ್ಯ ಏನು ಕಳೆದ 2 ದಿನಗಳಿಂದ ಮಳೆ ಆದ ಸಂದರ್ಭದಲ್ಲಿ 7 ಜನರಿಗೆ ಸಾವಿಗೆ ಕಾರಣ ಆಗಿತ್ತು. ಅದರಿಂದಾಗಿ ಅಂದ್ರೆ ಮೌಲಿಕ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದು 7 ಜನರು ಕೂಡ ಸಾವನ್ನಪ್ಪಿದ್ರು. ಇದೇ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಆಕ್ರೋಶ ಜನಸಾಮಾನ್ಯರಿಂದ ಜನಪ್ರತಿನಿಧಿಗಳ ಮೇಲೆ ಕೇಳಿಬಂದಿತ್ತು. ಅದರಿಂದಾಗಿ ಎಚ್ಚೆತ್ತುಕೊಂಡಿರುವಂತಹ ಬಿಜೆಪಿ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಕೂಡ ತಮ್ಮ ಈ ಶಾಸಕರಿಗೆ ಅಂದ್ರೆ ಬೆಂಗಳೂರು ಶಾಸಕರಿಗೆ ಒಂದು ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ಸರ್ಕಾರ ಮಳೆ ಬಂದಾಗೆಲ್ಲವೂ ಕೂಡ ನಿರ್ಲಕ್ಷ್ಯದಲ್ಲೇ ಇರುತ್ತೆ. ನೀವು ಆ ರೀತಿಯಾದಂತ ಇರಬೇಡಿ. ಯಾಕಂದ್ರೆ ಕ್ಷೇತ್ರಕ್ಕೆ ಹೆಚ್ಚು ಗಮನವನ್ನ ಕೊಡಿ. ಮಳೆ ಸಂದರ್ಭದಲ್ಲಿ ಕೂಡ ಕ್ಷೇತ್ರದಲ್ಲೇ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಮತ್ತೆ ರಸ್ತೆ ಗುಂಡಿಗಳ ಬಗ್ಗೆ ಕೂಡ ನೀವು ಗಮನ ಹರಿಸಿ. ಕೇವಲ ಜನಸಾಮಾನ್ಯರು ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಲ್ಲ, ಅದು ಅದೇ ರೀತಿ ಜನಪ್ರತಿನಿಧಿಗಳು MLA ಗಳ ಮೇಲೆ ಕೂಡ ಜನರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದರಿಂದಾಗಿ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗಮನ ಹರಿಸುತ್ತೆ. ಮೊನ್ನೆ ಏನೋ ಸಾವಾದ ಸಂದರ್ಭದಲ್ಲೂ ಕೂಡ ಮೋದಿ ಅವರು ಟ್ವೀಟ್ ಮಾಡಿ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಅದರಿಂದಾಗಿ ಮೋದಿ ಅವರು ಈ ಕಡೆ ಎಲ್ಲವೂ ಕೂಡ ಗಮನ ಹರಿಸ್ತಿರ್ತಾರೆ. ನೀವು ಕೂಡ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮತ್ತೆ ಅದೇ ರೀತಿ ಮಳೆ ಹಾನಿ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಭೇಟಿಯಾಗಿ ಸರ್ಕಾರವು ಯಾವ ರೀತಿ ನಡ್ಕೊಳ್ತಿದೆ, ಎಷ್ಟು ಅನುದಾನ ಈ ತರ ವಿಚಾರಗಳಲ್ಲಿ ಬಿಡುಗಡೆ ಮಾಡ್ತಿದೆ ಅಂತ ಕೂಡ ಜನರ ಸಾಮಾನ್ಯರಿಗೆ ತಿಳಿಸುವ ಪ್ರಯತ್ನ ಮಾಡಿ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಅದೇ ರೀತಿ ಎಲ್ಲೆಲ್ಲಿ ಹೆಚ್ಚು ಮಳೆ ಹಾನಿ ಆಗುವ ಸಾಧ್ಯತೆ ಇದೆ ಅದನ್ನ ಈಗಲಿಂದಲೇ ಗುರ್ತು ಮಾಡ್ಕೊಂಡು ನೀವು ಒಂದು ಅದಕ್ಕೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಪತ್ರಗಳನ್ನ ಮಾಡಿ ಯಾವುದೇ ಕಾರಣಕ್ಕೂ ಜನರಿಂದ ದೂರ ಇರಬೇಡಿ ಅಂತ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಸಾಹಿತ್ಯ. ಮಾರುತಿ, ಬಹಳ ಮುಖ್ಯವಾಗಿ ಈಗ ಬಿಜೆಪಿಯವರು ಮುಂಬರುವಂತಹ ಚುನಾವಣೆಗಳಿಗೆ ಸಿದ್ಧತೆ ಮಾತ್ರ ಮಾಡ್ಕೊಳ್ತಾ ಇದ್ದಾರೆ. ಜನರ ಸಮಸ್ಯೆ ಈ ಮೊದಲೇ ವಿರೋಧ ಪಕ್ಷದವರಿಗೂ ಕೂಡ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ವಿರೋಧ ಪಕ್ಷದವರಿಗೂ ಕೂಡ ಇರುತ್ತೆ. ಮೊದಲೇ ಯಾಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಇವರು? ಸಾಹಿತ್ಯ, ಈ ಮಳೆ ಬಂದಾಗಲೇ ಎಲ್ಲ ಜನಸಾಮಾನ್ಯ ಅಂದ್ರೆ MLA ಗಳು ಕೂಡ ಈ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು. ಅದಕ್ಕಿಂತ ಮುಂಚೆ ಯಾವುದೇ ರೀತಿ ಕ್ರಮಗಳಿಲ್ಲ. ಒಂದ್ ವೇಳೆ ದುರಂತಗಳು ಮತ್ತೆ ಅದೇ ರೀತಿಯಾದಂತಹ ಸಂಕಷ್ಟ ಜನರಿಗೆ ಬಂದಾಗ ಆ ತಕ್ಷಣ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಆ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸ್ತಾರೆ. ಮೊದಲೇ ಯಾವುದು ಕೂಡ ಈ ರೀತಿಯಾದಂತಹ ಪ್ರಯತ್ನಗಳನ್ನ ಯಾಕೆಂದ್ರೆ ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾ ಇರ್ತದೆ. ಅದು ರಸ್ತೆ ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ಮೋರಿಗಳ ಸಮಸ್ಯೆ ಆಗಿರ್ಬೋದು, ಮತ್ತೆ ರಾಜಕಾಲುವೆ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಸಮಸ್ಯೆ ಇದ್ದಿರುತ್ತೆ, ಎಲ್ಲರಿಗೂ ತಿಳಿದಿರುತ್ತೆ. ಆದ್ರೆ ಮಳೆ ಬಂದಾಗ ಮಾತ್ರ ಜನರ ಕಣ್ಣೊರೆಸುವ ತಂತ್ರಕ್ಕೆ ಮುಂದಾಗುವಂಥದ್ದು ಇದು ಸಾಕಷ್ಟು ಜನ ಆಕ್ರೋಶ ಕೂಡ ಕಾರಣ ಆಗ್ತಾ ಇರೋದು. ಆದ್ರೆ ಇದೇ ಸಂದರ್ಭದಲ್ಲಿ ಈಗ ತಾನೇ ಮಳೆ ಆರಂಭ ಆಗಿದ್ರು. ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ತಮ್ಮ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿರುವಂತ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ಆಗದಂತೆ ನೋಡ್ಕೊಳ್ಳಿ ಅಂತ ಕೂಡ ಒಂದ್ ರೀತಿಯ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರೋದು. ಯಾಕೆಂದ್ರೆ ಮುಂದಿನ ಏನಾದ್ರೂ ಒಂದ್ ವೇಳೆ ಹೈಕಮಾಂಡ್ ಈ ರೀತಿಯಾದಂತ ಎಲ್ಲವೂ ಗಮನಿಸಿರುತ್ತೆ.
ನಿಮ್ಮ ಮೇಲೆ ಜನಾಕ್ರೋಶ ಜಾಸ್ತಿ ಆದಲ್ಲಿ ಟಿಕೆಟ್ ಕೂಡ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಮಾಡ್ಕೋಬೇಡಿ. ಆ ಸಂದರ್ಭದಲ್ಲಿ ನಾನು ಕೂಡ ಏನು ಮಾಡಕ್ಕಾಗಲ್ಲ. ಅದರಿಂದಾಗಿ ಜನಸಾಮಾನ್ಯರ ಹತ್ರ ಇದ್ದು ಅವರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಿ ಅಂತ ಕೂಡ ಸೂಚನೆ ಕೊಡುತ್ತಿರೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.